ಒಂದು ಸ್ಪೆಷಲ್ ಆ್ಯಂಡ್ ಕ್ವಿಕ್ ಆಗಿ ಆ್ಯಂಡ್ ಹೆಲ್ದಿಯಾಗಿ ಆಗುವಂಥ ಒಂದು ಸಲಾಡ್ ಮಾಡ್ತಾ ಇದ್ದೀನಿ. ಕಾಲು ನೋವೆಲ್ಲ ಹಿಂಗೆ ಹೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿರೋ ಸಲಾಡ್ ಮಾಡಿದ್ದೀನಿ. ಹೆಂಗ್ ಹೋಗಿಸ್ತೆ? ಹಿಂಗೆ ಮಾತು ಬರ್ತಾ ಇಲ್ಲ. ಅವನು ಸ್ಪಿನಾಚ್ ತಿಂದ ತಕ್ಷಣ ಫುಲ್ಲು ಅಂತ ಇಲ್ಲಿ ಬೈಸಿಪ್ಸ್ ಬರೋದು ನೋಡಿ. ನನಗಿವತ್ತು ಮೋಟಿವೇಶನ್ನೇ ಈ ಸಲಾಡ್ ಮಾಡೋದಕ್ಕೆ ಪಾಪಾಯ್ ಶೋ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ ನೋಡಿ, ನಿಮ್ಗೆಲ್ಲರಿಗೂ ಹಾರ್ಸ್ ಪವರ್. ಅಯ್ಯೋ ಡಬಲ್ ಮೀನಿಂಗ್ ಸರ್. ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ. ಫ್ಲಾಶ್ ಬ್ಯಾಕ್. ಈ ಸಲಾಡ್ ತಿಂದ್ರೆ ಕುದುರೆ ತರ ನಾನು ನೋಡಿ ಆಶ್ಚರ್ಯ ಆಯ್ತು. ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ. ಹಾರ್ಸ್ ಅಷ್ಟೇ, ಕುದುರೆ ಅಷ್ಟೇ ಪವರ್ ಬರುವಂತ ಒಂದು. ಓ ನಾನು ಹಂಗೆ ಹೇಳಿದ್ನಾ? ಸೊ ಪ್ರೆಸೆಂಟೇಷನ್ ಗಾಯ್ಸ್, ವೇಸ್ಟ್. ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ. ಸೊ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಸೊ ನಾನಂತೂ ನಿಮಗೋಸ್ಕರ ಸಾಕಷ್ಟು ಕುಕಿಂಗ್ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಇವತ್ತು ಒಂದು ಸ್ಪೆಷಲ್ ಆ್ಯಂಡ್ ಕ್ವಿಕ್ ಆಗಿ ಆ್ಯಂಡ್ ಹೆಲ್ದಿಯಾಗಿ ಆಗುವಂಥ ಒಂದು ಸಲಾಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ತಿಂದರೆ ಲಿಟ್ರಲಿ ಹಾರ್ಸ್ ಅಷ್ಟೇ ಕುದುರೆ ಅಷ್ಟೇ ಪವರ್ ಬರುವಂತ ಒಂದು ಏನು ನಡೀತಾ ಇದೆ ಇಲ್ಲಿ? ಸಲಾಡ್ನ ಮಾಡ್ತಾ ಇದ್ದೀನಿ. ಹುರುಳಿಕಾಳನ್ನ ಯೂಸ್ ಮಾಡಿಕೊಂಡು. ಇದು ಮೊಳಕೆ ಕಟ್ಟಿದ ಹುರುಳಿಕಾಳಲ್ಲ, ಓವರ್ ನೈಟ್ ಕಂಪ್ಲೀಟಾಗಿ ಸೋಕ್ ಮಾಡಿ ಒಂದು 2 ರಿಂದ 3 ವಿಸಿಲು ಕೂಗಿಸ್ಕೊಂಡಿರೋ ಅಂಥ ಹುರುಳಿಕಾಳನ್ನ ಹಾಕಿ ಇವತ್ತೊಂದು ಸಲಾಡ್ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕ್ವಿಕ್ಕಾಗಿ ನೋಡೋಣ ಬನ್ನಿ. ಸೊ ವೆಲ್ಕಮ್ ಟು ಶ್ರೀ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಈಗ ಹುರುಳಿಕಾಳು ಸಲಾಡ್ಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಹೇಳ್ತೀನಿ. ಫಸ್ಟು ಓವರ್ ನೈಟ್ ಸೋಕ್ ಮಾಡಿರುವಂಥ ಹುರುಳಿಕಾಳು. ಇಡೀ ರಾತ್ರಿ ಅದನ್ನು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ರಿಂದ 3 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಹಾಗೆ ಹಸಿ ಮಾವಿನಕಾಯಿ, ತೆಂಗಿನಕಾಯಿ ತುರಿ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಸೌತೆಕಾಯಿ, ಜೋನಿ ಬೆಲ್ಲ, ಹಸಿಮೆಣಸಿನ್ಕಾಯಿ, ಆ್ಯಪಲ್ಲು. ಅದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಅದು ಹೆಚ್ಚಿಬಿಟ್ರೆ ಕಪ್ಪಗಾಗ್ಬಿಡುತ್ತಲ್ವ. ಸೊ ಹಾಗಾಗಿ ಮಿಕ್ಸ್ ಮಾಡ್ಬೇಕಾದ್ರೆ ಆ್ಯಪಲ್ನ ಹೆಚ್ಚಿಬಿಟ್ಟು ಹಾಕ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರು, ದಾಳಿಂಬೆ, ಹಾಗೆ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್, ಹಾಗೆ ನಿಂಬೆಹಣ್ಣು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು. ಸೊ ಇಷ್ಟು ಐಟಮ್ನ ಹಾಕಿ ಸಕ್ಕದಾಗಿರೋ ಹುರುಳಿಕಾಳು ಸಲಾಡ್ನ ಮಾಡ್ತೀನಿ ಬನ್ನಿ. ಸೊ ಈಗ ಫಸ್ಟು ಮೇನ್ ಇಂಗ್ರೀಡಿಯೆಂಟು ಹುರುಳಿಕಾಳು. ನೋಡಿ, ಹುರುಳಿಕಾಳು ತುಂಬ ಮೆತ್ತಗೂ ಆಗಿಲ್ಲ, ಹಾಗಂತ ತುಂಬ ಗಟ್ಟಿನೂ ಇಲ್ಲ, ಕ್ಲೀನಾಗಿ ಬೆಂದಿದೆ. ಸೊ ಸಲಾಡ್ಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಒಂದು ಅರ್ಧ ಕಪ್ಪಷ್ಟು ಹುರುಳಿಕಾಳನ್ನ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಸೌತೆಕಾಯಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸೌತೆಕಾಯಿ ಏನು ಬೇಕಾದ್ರೂ ಹಾಕೋಬೋದು. ಸಣ್ಣದಾಗಿ ತುರಿದಿರುವಂಥ ಕ್ಯಾರೆಟ್, ಹಾಗೆ 1-2 ಟೇಬಲ್ ಸ್ಪೂನಷ್ಟು ದಾಳಿಂಬೆ ಹಣ್ಣು ಹಾಕ್ತಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಮಾವಿನಕಾಯಿ ನಿಮಗೆ ಆಪ್ಷನಲ್, ಬೇಕು ಅಂತಂದರೆ ಹಾಕೋಬಹುದು, ಇಲ್ಲಂತಂದರೆ ಇಲ್ಲ. ಸ್ವೀಟು, ಟ್ಯಾಂಗಿ ಎಲ್ಲ ಮಿಕ್ಸ್ ಆಗಿ ನೀವು ಸಲಾಡ್ ತಿನ್ಬೇಕಾದ್ರೆ ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಮ್ಯಾಂಗೋ, ನಾನು 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಒಂದೇ ಚಿಲ್ಲಿನ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ಪು ಮಾಡಬಹುದು. ಇದು ಮಧ್ಯ ಸಿಗ್ತಾಯಿದೆ, ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ವಾಲ್ನಟ್, ದ್ರಾಕ್ಷಿ, ಬಾದಾಮಿ, ಹಾಗೆ ಸನ್ಫ್ಲವರ್ ಸೀಡ್ನ ಹಾಕೋತಾ ಇದ್ದೀನಿ. ಕಾಯಿ ತುರಿನೂ ಅಷ್ಟೇ 1-2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಾಧ್ಯ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ. ಆಮೇಲೆ ಚೂರು ಪೆಪ್ಪರ್ ಪೌಡರ್, ಜಾಸ್ತಿ ಬೇಡ. ಆಮೇಲೆ ಯಾರೇ ಆಗಲಿ ಸಲಾಡ್ಗೆ ಜೇನುತುಪ್ಪ ಯೂಸ್ ಮಾಡ್ತಾರೆ, ಬಟ್ ಬೆಲ್ಲ ಯಾರೂ ಯೂಸ್ ಮಾಡೋದಿಲ್ಲ. ಬಟ್ ನಾನು ಇವತ್ತು ಜೋನಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ, ಒಂಥರ ಟೇಸ್ಟ್ ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೀವು ನಿಂಬೆಹಣ್ಣು ಹಿಂಡ್ಕೋಬೋದು.
ತುಂಬ ಒಂಥರ ಟ್ಯಾಂಗಿ ಬೇಕು ಅಂತಂದರೆ, ಹುಳಿ ಬೇಕು ಅಂತಂದರೆ ಜಾಸ್ತಿ ನಿಂಬೆಹಣ್ಣನ್ನ ಹಿಂಡ್ಕೋಬೋದು. ಬಟ್ ನಾನಿಲ್ಲಿ ಆಲ್ರೆಡಿ ಮಾವಿನಕಾಯಿನ ಹಾಕಿರೋದ್ರಿಂದ ಅದು ಹುಳಿ ಇದೆ, ಇದು ಹುಳಿ ಇದೆ. ತುಂಬ ಹುಳಿ ಆಗಿಬಿಟ್ರೆ ಮಕ್ಕೊಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಳಿನ ಹಿಂಡ್ಕೋತಾ ಇದ್ದೀನಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕೊತ್ತಂಬರಿ ಸೊಪ್ಪು. ಕರೆಕ್ಟ್, ಇನ್ನೊಂದು ಇಂಗ್ರೀಡಿಯೆಂಟ್ ಮರ್ತೇ ಹೋಗ್ಬಿಡ್ತೀನಿ. ಅದು ಏನು? ಅದು ಆ್ಯಪಲ್ಲು ಅಷ್ಟೇ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬೋದು. ಸೊ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಸಲಾಡ್ ರೆಡಿ ಆಯಿತು ನೋಡಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ನಾವು ಹೆಸರು ಕಾಳು ಹಾಗೆ ಕಾಬೂಲ್ ಚೆನ್ನ ಇದರಲ್ಲೆಲ್ಲ ಸಲಾಡ್ ಮಾಡ್ಕೋತಾ ಇರ್ತೀವಿ. ಹುರುಳಿಕಾಳಲ್ಲಿ ನಾನು ಹುರುಳಿಕಾಳು ಪಲ್ಯ ತಿಂದಿದ್ದೀನಿ, ಬಟ್ ಹುರುಳಿಕಾಳು ಸಲಾಡ್ ಯಾವತ್ತೂ ಮಾಡ್ಕೊಂಡಿಲ್ಲ. ಸೊ ಯಾರ್ಯಾರೆಲ್ಲ ಈ ಸಲಾಡ್ನ ಟ್ರೈ ಮಾಡ್ತಿರೋ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ಈ ಟೇಸ್ಟ್ ಇಷ್ಟ ಆಯ್ತಾ ಅಂತ ನನಗೆ ಗೊತ್ತಾಗಬೇಕು. ಬಟ್ ಸಖತ್ತಾಗಿರುತ್ತೆ, ನಿಜವಾಗ್ಲೂ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ನಾನು ಮುಂಚೆನೇ ಹೇಳ್ದಂಗೆ ಈ ಸಲಾಡ್ ತಿಂದರೆ ಕೂದ್ರೆ ಥರ ನಾನು ನೋಡಿ ಆಶ್ಚರ್ಯ ಆಯಿತು. ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ, ಎನರ್ಜಿ. ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಪ್ಯಾದೆ ಥರ. ನಾವು ಸಣ್ಣ ವಯಸ್ಸಲ್ಲಿ ಕಾರ್ಟೂನ್ ನೆಟ್ವರ್ಕ್ ನೋಡ್ಬೇಕಾದ್ರೆ ಪಾಪಾಯ್ ಶೋ ಬರ್ತಾ ಇತ್ತು, ನೆನಪಿದೆಯಾ? ಆ ಪಾಪಾಯ್ ಶೋಯಲ್ಲಿ ಅವನು ಸ್ಪಿನಾಚ್ ತಿಂದ ತಕ್ಷಣ ಫುಲ್ಲು ಅಂತ ಇಲ್ಲಿ ಬೈಸಿಪ್ಸ್ ಬರೋದು ನೋಡಿ. ಸೊ ಆ ಥರ ಇದನ್ನು ತಿಂದರೆ ನಿಮಗೂ ಫುಲ್ ಎನರ್ಜಿ ಬರುತ್ತೆ. ಅದಕ್ಕೆ ನನಗಿವತ್ತು ಮೋಟಿವೇಶನ್ನೇ ಈ ಸಲಾಡ್ ಮಾಡೋದಕ್ಕೆ ಪಾಪಾಯ್ ಶೋ. ನೀನು ನೋಡ್ರಯ್ಯೋ ಪಾಪ ಅನ್ನಿಸ್ತಿದೆ. ಸೊ ನೀವು ಸಹ ಈ ಸಲಾಡ್ನ ಮಾಡ್ಕೊಂಡು ತಿನ್ನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕಾದರೆ ಒಗ್ಗರಣೆನೂ ಹಾಕೋಬೋದು. ಒಂಥರ ಪಲ್ಯ ಥರನೂ ಆಗುತ್ತೆ, ಸಲಾಡ್ ಥರನೂ ಆಗುತ್ತೆ. ಟ್ರೈ ಮಾಡ್ಬೋದು ನೀವು. ಬಟ್ ನಾನು ಒಗ್ಗರಣೆ ಎಲ್ಲ ಹಾಕಲ್ಲ, ಇಷ್ಟೇ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ನಾನು ಆ್ಯಕ್ಚುಲಿ ಅವಾಗವಾಗ ಈ ಥರ ಸಲಾಡ್ಸ್ ಎಲ್ಲ ಮಾಡ್ಕೊಡ್ತಾ ಇರ್ತೀನಿ. ಯಾಕಂದರೆ ನಿರಂಜನು ತುಂಬ ಹೊತ್ತು ಶೂಟಿಂಗಲ್ಲಿ ನಿಂತಿರ್ತಾನೆ, ಅವನಿಗೆ ತುಂಬ ಕಾಲು ನೋವು ಅಂತೆಲ್ಲ ಹೇಳ್ತಾ ಇರ್ತಾನೆ. ಸೊ ಹಾಗಾಗಿ ನೀ ಪೇನ್ ಇದ್ದರೆ, ನಿಮ್ಮ ಕಾಲು ಫುಲ್ಲು ಸ್ಟ್ರೆಂಥನ್ ಆಗಬೇಕು ಅಂತಂದರೆ ನೀವು ಈ ಥರ ಹಾರ್ಸ್ ಗ್ರಾಮ್ ಹುರುಳಿಕಾಳು ಸಲಾಡ್ ಆಗಲಿ, ಹುರುಳಿಕಾಳು ಪಲ್ಯ ಆಗಲಿ, ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಈಗ ಸಲಾಡ್ ಆಗಲಿ ಅಥವಾ ಬೇರೆ ಏನೇ ಒಂದು ನೀವು ಅಡುಗೆ ಏನಾದರೂ ಮಾಡಿದ್ರೆ ಏನೋ 1-2 ಪದಾರ್ಥಗಳನ್ನ ಹಾಕ್ಬಿಟ್ಟು ಮಾಡೋದಲ್ಲ. ಬಿಕಾಸ್ ನಿಮ್ಮನ್ನು ತುಂಬ ಇಷ್ಟಪಡೋರು, ನೀವು ತುಂಬ ಪ್ರೀತಿಸೋರಿಗೆ ಈ ಥರ ಏನಾದರೂ ವೆರೈಟಿ ಅಡುಗೆಗಳು, ವೆರೈಟಿ ಸಲಾಡ್ಗಳು ಎಲ್ಲ ಮಾಡಿಕೊಟ್ಟಾಗ, ಏನೋ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರು ಬಂದಿದ ತಕ್ಷಣ ಈ ಥರ ರುಚಿಯಾಗಿ ಬಡಿಸಿದಾಗ ಪ್ರೀತಿ ಇನ್ನೂ ಎಷ್ಟು ಹೆಚ್ಚಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನನ್ನ ಗಂಡ ಅಂತೂ ಫುಲ್ ಸುಸ್ತಾಗಿ ಬಂದಿರ್ತಾನೆ, ಏನೋ ಒಂದು ಟೆನ್ಷನು, ಅಥವಾ ನಾನು ಅವನೇ ಫುಲ್ ಕಿತ್ತಾಡ್ಕೊಂಬಿಟ್ಟಿರ್ತೀವಿ. ಆವಾಗ ನಾನು ಈ ಥರ ಏನಾದರೂ ರುಚಿಯಾಗಿ ಮಾಡಿಕೊಟ್ಬಿಟ್ರೆ ಆ ಜಗಳ ಎಲ್ಲ ಮರ್ತೋಗುತ್ತೆ. ಆವಾಗಲೇ ಫುಲ್ ಪ್ಯಾಚಪ್, ಫುಲ್ ಪ್ರೀತಿ. ಸೊ ಇದೊಂದು 5 to 10 minutes ಹಾಗೆ ಇಟ್ಟರೆ ಎಲ್ಲ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಸಲಾಡ್ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ. ಅಷ್ಟರಲ್ಲಿ ನಮ್ಮ ಯಜಮಾನರು ಬಂದುಬಿಡ್ತಾರೆ. ಸೊ ಅವರಿಗೆ ಸರ್ವ್ ಮಾಡಿ ಇನ್ನೂ ಒಳ್ಳೆ ಮಾರ್ಕ್ಸ್ನ ತೊಗೋತೀನಿ. ಯಜಮಾನ್ರೇ ಯಜಮಾನ್ರೇ, ಎಸ್ ಟೆಲ್ ಮೀ. ಆಯ್ತಾ ಶೂಟಿಂಗ್ ಎಲ್ಲ ಆಯ್ತಮ್ಮ. ಫುಲ್ ಸುಸ್ತಾ? ಕೇಳ್ತಿಯಲ್ಲ, ಫುಲ್ಲು ಅಷ್ಟೊತ್ತು ನಿಂತ್ಕೋಬೇಕಲ್ಲ, ಅದೇ ಒಂದು ದೊಡ್ಡ ತಲೆನೋವು. ಅದಕ್ಕೆ ನಿಂಗೆ ಕಾಲು ನೋವೆಲ್ಲ ಹಿಂಗೆ ಹೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿರೋ ಸಲಾಡ್ ಮಾಡಿದ್ದೀನಿ. ಹೆಂಗ್ ಹೋಗಿಸ್ತೆ? ಹಿಂಗೆ ಮಾತು ಬರ್ತಾ ಇಲ್ಲ. ಸಲಾಡ್ ಇಂದ ಕಾಲು ನೋವು ಹೋಗುತ್ತೇನೆ ಅಂದ್ರೆ ತಿಂದಾದ್ಮೇಲೆ ಒಂಚೂರು ನಿಂಗೆ ಎನರ್ಜಿ ಬರುತ್ತೆ. ನೋ ಕಾಮೆಂಟ್ಸ್. ಏನ್ ಮಾಡಿದ್ಯಾ ಕೂಡ ನೋಡೇ ಬಿಡೋಣ. ಏನಿದು? ಇದು ಹುರುಳಿಕಾಳಿನ ಸಲಾಡ್. ನೋಡಿ, ನಿಮ್ಗೆಲ್ಲರಿಗೂ ಹಾರ್ಸ್ ಪವರ್. ಅಯ್ಯೋ ಡಬಲ್ ಮೀನಿಂಗ್ ಸರ್. ಹಾರ್ಸ್ ಪವರ್ ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ. ಫ್ಲಾಶ್ ಬ್ಯಾಕ್. ಈ ಸಲಾಡ್ ತಿಂದ್ರೆ ಕೂದ್ರೆ ತರ ನಾನು ನೋಡಿ ಆಶ್ಚರ್ಯ ಆಯ್ತು. ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ, ಎನರ್ಜಿ. ಹಾರ್ಸ್ ಅಷ್ಟೇ, ಕುದುರೆ ಅಷ್ಟೇ ಪವರ್ ಬರುವಂತ ಒಂದು. ನಾನು ಹಂಗೆ ಹೇಳಿದ್ನಾ?
ನಾನೇ ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ ಹಾರ್ಸ್ ಪವರ್ ಅಂತ. ಹಾರ್ಸ್ ಗ್ರಾಮ್ ಏನು ಚಿನ್ನ ಇದು ಸಲಾಡಾ? ಏನೇನಿದೆ ಇದರಲ್ಲಿ? ಸೌತೆಕಾಯಿ, ದಾಳಿಂಬೆ, ಹಾರ್ಸ್ ಗ್ರಾಮು, ಈರುಳ್ಳಿ, ನೋಡು ನೀನೇ ತಿಂದ್ಬಿಟ್ಟು ಹೇಳು. ಸೇಬು. ಮೈ ಗಾಡ್, ಎಲ್ಲ ಹಾಕಿ ಮಾಡಿದ್ಯಾ? ಮಾರ್ಕ್ಸ್ ಕೊಡ್ಬೇಕಾ ಇದಕ್ಕೆ? ಹೌದು. ಓಕೆ, ಫಸ್ಟ್ ಕಮ್ಸ್ ಪ್ರೆಸೆಂಟೇಷನ್ ಫ್ರೆಂಡ್ಸ್. ಪ್ರೆಸೆಂಟೇಷನ್ಸ್ 10ಕ್ಕೆ 0.1. ಏನೇ ಇದು ಒಳ್ಳೆ ಕಸ ಹಾಕ್ದಂಗೆ ಸುಮ್ಮನೆ ಹಾಕೊಂಡ್ಬಂದಿದ್ದಲ್ಲ. ಕಸ ಏನಲ್ಲ ಅದು. ಸಲಾಡ್ನ ಹೋಟೆಲಲ್ಲಿ ಹೆಂಗೆ ಕೊಡ್ತಾರೆ ಹೇಳು? ಹಿಂಗಲೈಟ್ ಪಕ್ಕದಲ್ಲಿ ಒಂದು ಆರೆಂಜು ಏನಾದ್ರು ಇಟ್ಟು ಒಂದು ಹಣ್ಣಿನ ಹಿಂಗಲೈಟ್ ನೀನು ಸುಮ್ಮನೆ ಏನೋ ಮನೇಲೆ ಸುಮ್ಮನೆ ತೊಗೊಂತಲ್ಲ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ನೋಡಿದವ್ರಿಗೆ ನೋಡೋಕೆ ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣಬೇಕು. ಏನೋ ಬಲೂನ್ ಹಾಕೊಂಡ್ಬಂದಿದ್ದಿಲ್ಲ ನಿಂಗೆ? ಹೌದಾ? ನಿಂಗೆ ಆ್ಯಪಲ್, ಆರೆಂಜು, ಫ್ರೂಟ್ಸು ಹಂಗಲ್ಲಮ್ಮ. ನೀನು ಇದರಲ್ಲಿ ಏನು ಹಾಕಿದೆ ಅದನ್ನೇ ಸೈಡಲ್ಲಿ ಒಂಚೂರು ಹಂಗೆ ಇಟ್ಟು ಮಜ್ಜವಾಗಿ ಇಟ್ಕೊಂಡ್ಬರ್ಬೇಕಾಯ್ತು. ಸೊ ಪ್ರೆಸೆಂಟೇಷನ್ ಗಾಯ್ಸ್ 0.1 ವೇಸ್ಟ್, ಒಂಚೂರು ಇಲ್ಲ. ನಮಗೆ ಎಷ್ಟೇ ನೋವಿದ್ರು ಅದನ್ನ ನುಂಗ್ಕೊಂಡು ನಗೋದಕ್ಕೆ ಪ್ರಯತ್ನ ಪಡಬೇಕು. ಯಪ್ಪ ದೇವ್ರೆ, ಗೋಡಂಬಿ, ಬಾದಾಮಿ, ವಾಲ್ನಟ್ಟು ಇರೋ ಬರೋದು ಏನೇನು ಕೈ ಸಿಕ್ಕಿ ಎಲ್ಲ ಹಾಕ್ಬಿಟ್ಟವಳು. ನೋಡೋಣ, ಪ್ರಮಾದ ಮಸ್ತು. ಏನು ಟೇಸ್ಟ್ಗೆ 10ಕ್ಕೆ ಅಂದರೆ 10ಕ್ಕೆ ಹೇಳಪ್ಪ. 25. 25 ಚೆನ್ನಾಗಿದ್ಯಾ? ಅದ್ಭುತವಾಗಿದೆ, ಬೊಂಬಳಾಗಿದೆ. ನೋಡಿ ನೀವು ಏನೇನೋ ಪಾಸ್ತಾ ಪೀಸ್ತಾ ಉಷ್ಟ ಕೊಷ್ಟ ಅಂತ ಮಾಡ್ಕೊಳ್ಬೋದು. ಸಂಜೆ ಮುಂದೆ ಈ ಥರದ್ದು ಅಥವಾ ಏನಾದರೂ ನಿಮಗೆ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ತೊಗೊಳ್ಳಿ. ಒಂದು ಹೆಲ್ದಿ ಆ್ಯಂಡ್ ಇನ್ನೊಂದು ಸಕ್ಕ ಟೇಸ್ಟ್ಫುಲ್ ಆಗಿದೆ. ಮಧ್ಯ ಈ ದ್ರಾಕ್ಷಿನೂ ಸಿಗ್ತದೆ, ಅದು ಭಾಳ ಚೆನ್ನಾಗಿದೆ. ಬಡಿಲ್ಲ, ಸಕ್ಕದಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ. ಇಷ್ಟೆಲ್ಲ ಒಳ್ಳೊಳ್ಳೆ ಅಡುಗೆಗಳನ್ನ ಹೇಳ್ಕೊಡ್ತಾಳೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅತಿ ಶೀಘ್ರದಲ್ಲಿ ನಾನು ಯಶು ಪ್ಲ್ಯಾನ್ ಮಾಡಿ ನಿಮ್ಮ ಅಂದರೆ ಯೂಟ್ಯೂಬ್ನ ಅಭಿಮಾನಿಗಳನ್ನೆಲ್ಲ ಒಂದಿನ ಯಾವುದಾನ ಒಂದು ರೆಸಾರ್ಟ್ಗೋ ಇಲ್ಲಾಂದರೆ ಯಾವುದಾನ ಒಂದು ಹೋಟೆಲ್ಗೋ ಕರ್ಕೊಂಡೋಗಿ ನಿಮ್ಮನ್ನೆಲ್ಲ ಮೀಟ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆದಷ್ಟು ಬೇಗ ಮೀಟ್ ಆ್ಯಂಡ್ ಗ್ರೀಟ್ ಸಿಗೋಣ. ಮೀಟ್ ಆ್ಯಂಡ್ ಗ್ರೀಟ್ ಮಾಡುವ ಅತಿ ಶೀಘ್ರದಲ್ಲಿ. ಸೂಪರ್ ಐಡಿಯಾ ಪಾಂಡೆ. ಅತಿ ಶೀಘ್ರದಲ್ಲಿ ಮೀಟ್ ಆ್ಯಂಡ್ ಗ್ರೀಟ್ ಮಾಡ್ತೀವಿ. ಆಮೇಲೆ ಸಬ್ಸ್ಕ್ರೈಬರ್ಸ್ ಮನೆಗೆ ಬಂದು ನಾನು ಅಡುಗೆ ಮಾಡ್ತೀನಿ. ಯಾರ ಮನೆಗೆ ಬರಬೇಕು, ಎಲ್ಲಿಗೆ ಬರಬೇಕು ಅಂತೆಲ್ಲ ಕಮೆಂಟ್ ಮಾಡಿ. ಅದು ಅತಿ ಶೀಘ್ರದಲ್ಲಿ ಎಲ್ಲ ಡೀಟೇಲ್ಸ್ನ ಹೇಳ್ತೀನಿ. ಈಗ ನಮ್ಮ ಯಜಮಾನ್ರಂತೂ ಸಕ್ಕದಾಗಿ ಎಂಜಾಯ್ ಮಾಡ್ತಿದ್ದಾರೆ. ಪಾಪ ಸುಸ್ತಾಗಿ ಬಂದಿದ್ದಾನಲ್ವಾ, ಚೆನ್ನಾಗಿ ತಿಂದು ಮಜಾ ಮಾಡಲಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.